ಗೈಸ್ ನೋಡಿ, ನಮ್ಮ ಜೈನ್ಗಳಿಗೆ ನಾವು ಫೀಡಿಂಗ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನೋಡಿ ಆಲ್ಮೋಸ್ಟು ಜೈನು ಬಂದ್ಬಿಟ್ಟಿದೆ. ಇವಾಗ ನೆಕ್ಸ್ಟು ಒಂದು ಬ್ಯಾಚು ಮತ್ತೆ ಇನ್ನೊಂದು ಬ್ಯಾಚು ತುಪ್ಪ ಕೀಳಬೇಕು. ಇವಾಗ ನೋಡಿ ಇಲ್ಲಿ ಮೇಲೆಗಡೆ ತೋರಿಸ್ತೀನಿ. ಇದು ಮಾಡ್ಬಿಡಕ್ಕಲ್ಲ ಗಾಬ್ರಿಯಾ, ಇದು ಫೀಡರ್. ಇದು ಏನು ಮಾಡಲ್ಲ, ಸುಮ್ಮನಿರು. ಅವೆಲ್ಲ ಆರಾಮಾಗಿ ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ನನ್ನ ಮಗು ನನಗೆ ಕಚ್ಚಾಕೋತದಲ್ಲ ಪ್ರೀತಿ. ಮೊದಲು ಉಯ್ಯಪ್ಪ, ನಾನು ಹೋಯ್ತೀನಿ ಇರೋ ಒಂದು ನಿಮಿಷ ಅಲ್ಲ. ನೋಡಿ ಅಲ್ಲಿ ಕಾಣಿಸಿದೆಯಲ್ವಾ, ಇದು ನಾವು ಆ್ಯಕ್ಚುಲಿ ತೆಗೆದು ತೋರಿಸ್ತೀನಿ ನಾನು ನಿಮಗೆ. ಒಂದೇ ನಿಮಿಷ ಇರೋ, ಒಂದು ನಿಮಿಷ ನೋಡಿ ಗೈಸ್. ಇನ್ನೊಂದು 10 to 15 ಡೇಸ್ ಅಷ್ಟೇನೆ. 10 to 15 ಡೇಸಲ್ಲಿ ಇದು ಫುಲ್ ಕವರ್ ಆಗಿಬಿಡುತ್ತೆ. ಇನ್ನೊಂದು ಬ್ಯಾಚ್ ನಾವು ತುಪ್ಪ ಕೀಳ್ಬೋದು. ತೋರಿಸ್ತೀನಿ ಇವಾಗ ಯಾವ ಥರ ತುಪ್ಪ ಕಟ್ಟಿದೆ ಅಂದ್ಬಿಟ್ಟು. ನೋಡಿ ಫುಲ್ ಟೈಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇದು ನಿಮಗೆ ತೋರಿಸೋಣ ಅಂತ ತೆಗಿತಾ ಇದ್ದೀನಿ. ಇದು ನೋಡಿ ಗೈಸ್, ಇದು ಸೈಡಲ್ಲಿ ಫೀಡರ್ಗೂ ಸೇರಿಸಿ ಕಟ್ಬಿಟ್ಟಿದೆ. ಇದು ಫುಲ್ ಇದೆ. ಇನ್ನೊಂದು ಎರಡು ರಾಕಿದೆ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಕಟ್ಬಿಟ್ಟಿದೆ. ಇನ್ನೊಂದು 2 ರಾಕು ಕೊಟ್ಟಿದ್ರೆ ಇದು ಫುಲ್ ಆಗಿಬಿಡುತ್ತೆ. ಇದ್ರದ್ದು ಫುಲ್ ಕೀಳಬೇಕು ಗೈಸ್. ಆ್ಯಕ್ಚುಲಿ ನೋಡಿ, ಈ ಪೆಟ್ಟಿಗೆನಲ್ಲಿ ಬಂದಿರೋದು ಫುಲ್ಲು, ಈ ಜೈನ್ ಪೆಟ್ಟಿಗೆನಲ್ಲಿ ಬಂದಿರೋದು ಫುಲ್ಲು ನೋಡಿ ಹುಣಸೆ ತುಪ್ಪ. ಈ ತುಪ್ಪ ಹೆಂಗೆ ಅಂದರೆ ಲೈಟಾಗಿ ಹುಳಿ ಇರುತ್ತೆ ಈ ತುಪ್ಪ. ನೋಡಿ ಇಲ್ಲೇ ಇದೆಯಲ್ವ ಇದು ಹುಣಸೆ ಮರ. ಸೊ ಇದೇ ಹುಣಸೆ ಮರದಿಂದನೇ ತುಪ್ಪ ತೆಗೆದಿರ್ತವೆ ಜೈನ್ಗಳು. ಸೊ ಈ ಪೆಟ್ಟಿಗೆಲ್ಲಿ ಬಂದಿರೋ ತುಪ್ಪ ಎಲ್ಲ ಫುಲ್ ಹುಣಸೆ ತುಪ್ಪ ಇರುತ್ತೆ. ಇದು ಸಖತ್ ಟೇಸ್ಟ್ ಇರುತ್ತೆ ಗೈಸ್ ಇದು. ಮತ್ತು ಇದು ನೋಡಿ ಗೈಸ್, ಇದು ಇದರಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ. ಈ ಇದರಲ್ಲಿ ನೋಡಿ ಜೈನ್ ಪೆಟ್ಟಿಗೆಯಲ್ಲಿ ಎಲ್ಲ ಪೋರ್ಷನ್ಗೂ ಕೊಟ್ಟಿದೆ. ಇನ್ನು ಆ ಕಡೆ ಈ ಕಡೆ ಮಾತ್ರ ಅಷ್ಟೇನೇ ಇದು ಏನೋ ಸ್ಪೇಸ್ ಇದೆ. ಇದು ಅಷ್ಟೇ. ನಾವು ಜೇನುಗಳನ್ನ ನೋಡಿ ಯಾವ ಥರ ಅಂದರೆ, ನಾವು ಯಾವ್ಯಾವ ತೋಪಲ್ಲಿ ಇಡ್ತೀವಿ ಮತ್ತು ಯಾವ್ಯಾವ ತೋಟದಲ್ಲಿ ಇಡ್ತೀವಿ ಆ ತುಪ್ಪನ ನಾವು ತೆಗಿಬೋದು. ನೋಡಿ ನಮ್ಮದು ಇಲ್ಲಿ ನೋಡಿ, ಇಲ್ಲಿ ನೀಲಗಿರಿ ಮರ ಇಲ್ಲಿ ಪಕ್ಕದಲ್ಲೇ ಇದೆ. ಇದ್ರದ್ದು ಕೂಡ ತುಪ್ಪ ಅದು ರಿಕವರ್ ಮಾಡಿರುತ್ತೆ. ಮತ್ತು ಅಲ್ಲಿ ನೋಡಿ, ಅಲ್ಲಿನೂ ಕೂಡ ಇನ್ನೊಂದು ಇದೈತೆ, ಏನೋ ಹುಣಸೆ ಮರ ತುಪ್ಪ. ಇದು ಎರಡೂ ಮಿಕ್ಸ್ ಇರುತ್ತೆ. ನೋಡಿ ಆ ಥರ ನಾವು ಯಾವ ತೋಟದಲ್ಲಿ ಜೈನ್ ಪೆಟ್ಟಿಗೆನ ಇಡ್ತೀವಿ ಆ ತೋಟದಲ್ಲಿ ಆ ತುಪ್ಪನ ನಾವು ತೆಗಿಬೋದು. ಜೈನ್ಗಳಲ್ಲಿ ಅದೊಂದು ಸ್ಪೆಷಾಲಿಟಿ ಇರುತ್ತೆ. ನೋಡಿ ಇದು ಫುಲ್ಲಾಗಿದೆ ಆ್ಯಕ್ಚುಲಿ. ಸೊ ನಮ್ಮ ತೋಟದಲ್ಲಿ ಜಾಸ್ತಿ ಯಾವ್ಯಾವ ತುಪ್ಪ ಬರುತ್ತೆ ಅಂದರೆ, ನೋಡಿ ನಮ್ಮ ತೋಟದ ಸುತ್ತ ಹುಣಸೆ ಮರ ಇದೆ. ಹುಣಸೆ ತುಪ್ಪ ತೆಗಿಬೋದು. ಮತ್ತು ಜಾಸ್ತಿ ತೆಂಗಿನ ಮರಗಳು ಇರೋದ್ರಿಂದ, ತೆಂಗಿನ ಮರ, ಅಡಿಕೆ ಸಸಿಗಳು ಮತ್ತು ಮಾವಿನ ಸಸಿಗಳು ಇಷ್ಟು ಇರೋದ್ರಿಂದ ಸೊ ಇಷ್ಟು ತುಪ್ಪಗಳನ್ನ ತೆಗಿಬೋದು. ನೋಡಿ ನಾನು ಮತ್ತು ನನ್ನ ತಮ್ಮ ನೋಡಿ ಆ್ಯಕ್ಚುಲಿ ಗಾಬರಿ ಮಾಡಬಾರ್ದು ಆ್ಯಕ್ಚುಲಿ ಜೇನುಗಳಿಗೆ. ನೋಡಿ ಅವನಿಗೆ ಒಂದು ಕಚ್ಬಿಡ್ತು. ಸೊ ಇವಾಗ ಏನಂದರೆ ಗಾಬರಿ ಮಾಡಿದ್ರು ಅಂದರೆ ಖಂಡಿತ ಅವು ಸೇಫ್ಟಿಗೆ ಅವು ಕಚ್ಚುತ್ತವೆ. ತುಂಬ ಹುಷಾರಾಗಿ, ಜಾಸ್ತಿ ಜೋರಾಗಿ ಮಾತಾಡ್ದಂಗೆ ಕೇರ್ಫುಲ್ಲಾಗಿ ಅವನ್ನೇ ಹ್ಯಾಂಡ್ಲ್ ಮಾಡಬೇಕು. ಮತ್ತು ಈ ಜೇನು ಸಾಗಾಣಿಕೆ ರಿಲೇಟೆಡ್ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಲ್ಲಿ ಫುಲ್ಲು ಯಾವ ಥರ ತರೋದು, ಎಲ್ಲಿ ಸಿಗುತ್ತೆ, ಮತ್ತು ಯಾವ ಥರ ಸಾಗಾಣಿಕೆ ಮಾಡಬೇಕು, ಆ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ನಾನು ಹಾಕಿದ್ದೀನಿ ನನ್ನದು ಯೂಟ್ಯೂಬ್ ಚಾನಲಲ್ಲಿ. ಸೊ ನೀವು ಬೇಕಂದ್ರೆ ಹೋಗಿ ನೋಡ್ಬೋದು. MS ಫಾರ್ಮರ್ಸ್ ಅಂದ್ಬಿಟ್ಟು MS ಫಾರ್ಮರ್ಸು J-D ಅಂತ ಹಾಕಿದ್ರೆ, J4D ಅಂತ ಹಾಕಿದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅದರೆಲ್ಲ ಫುಲ್ ಡೀಟೇಲ್ ಇರುತ್ತೆ. ನಿಮಗೆ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಇವರು ನಮ್ಮ ತಮ್ಮವರು. ಇವ್ರನ್ನೂ ಕೂಡ ಬೆಳೆಸಿ ಇವ್ರಿಗೂ ಒಂದು ಸಪೋರ್ಟ್ ಮಾಡಿ.